ಮೈಸೂರಿನ ಮೂಡಾದ ಸೈಟ್ ಹಂಚಿಕೆ ವಿಚಾರದಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ ಅನ್ನೋ ವಿಚಾರ ಈಗಾಗಲೇ ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ. ಬಟ್ ಅಕ್ರಮದ ಸ್ವರೂಪದ ಬಗ್ಗೆ ಇಡಿ ಅಧಿಕಾರಿಗಳು ಕೆಲ ಇಂಟ್ರೆಸ್ಟಿಂಗ್ ಫೈಂಡಿಂಗ್ಸ್ ಅನ್ನು ಮಾಡಿದ್ದಾರೆ. ಕೆಲ ಹೊಸ ವಿಚಾರಗಳನ್ನು ಬಯಲು ಮಾಡಿದ್ದಾರೆ. ಬ್ರಹ್ಮಾಂಡ ಅಕ್ರಮವನ್ನ ಇಡಿ ತಂಡ ಬಯಲು ಮಾಡೋದನ್ನು ಮುಂದುವರಿಸಿದೆ. ಮೂಡಾದ ಮಾಜಿ ಅಧ್ಯಕ್ಷ ಮಾಡಿದ ಅವ್ಯವಹಾರ ಇದರಲ್ಲಿ ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಸುದ್ದಿ ಸ್ಫೋಟವೂ ಆಗ್ತಾ ಇದೆ. ಮೈಸೂರು ಮೂಡಾ ಸೈಟ್ ಹಂಚಿಕೆಯನ್ನು ಕಡ್ಲೆಪೂರಿ ರೀತಿಯಲ್ಲಿ ಬೇಕಾದವರಿಗೆ, ಇಲ್ಲದ ವ್ಯಕ್ತಿಗಳಿಗೆ, ಯಾರೋ 60-50ರ ದಶಕದಲ್ಲಿ ಸೈಟ್ ಕಳ್ಕೊಂಡವ್ರಿಗೂ ಕೂಡ ಹಂಚಿದಂತಹ ಮಹಾನುಭಾವರು. ಕೇವಲ ಅಧಿಕಾರಿಗಳ ವರ್ಗ ಮಾತ್ರ ಅಲ್ಲ, ಅದರ ಅಧ್ಯಕ್ಷರು ಕೂಡ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ ಇಡಿ ಅಧಿಕಾರಿಗಳು ಫೈಂಡಿಂಗ್ಸು. ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇಡಿ ಎಂಟ್ರಿ ಆಯಿತು, ಅಸಲಿ ಇನ್ವೆಸ್ಟಿಗೇಷನ್ ಶುರುವಾಯಿತು. ವಕ್ರತುಂಡ ಲೇಔಟ್ ನಿರ್ಮಾಣದಲ್ಲಿ ಅವ್ಯವಹಾರ ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಪ್ರೂವ್ ಆಗಿದೆ. ಮುರಿಗೌಡ ಪತ್ನಿ ಜಯಶ್ರೀ ಹೆಸರಿನಲ್ಲಿ ಈ ಸೊಸೈಟಿ ಇತ್ತು ಅನ್ನೋದು ಗೊತ್ತಾಗಿದೆ. ಜಯರಾಮ್ ಹೆಸರಿನಲ್ಲಿ ನಿಯಂತ್ರಣವನ್ನು ಮಾಡ್ತಾ ಇದ್ರು ಆರೋಪಿಗಳು ಈ ಸೊಸೈಟಿಯನ್ನು. ಜಯರಾಮ್ ಮತ್ತು ಸಂಬಂಧಿಕರ ಹೆಸರಿನಲ್ಲಿ ಬರೋಬ್ಬರಿ 53 ಲಕ್ಷ ರೂಪಾಯಿ ಹಣ ಸಾಗಾಟ ಆಗಿದೆ. ಮೈಸೂರಿನ ಕಪ್ಪಲೂರು ಬಳಿ ಲೇಔಟ್ನಲ್ಲೂ ಕೂಡ ಅವ್ಯವಹಾರವಾಗಿದೆ. ವಕ್ರತುಂಡ ಸೊಸೈಟಿಯಿಂದ ಮುರಿಗೌಡ 50 ಲಕ್ಷ ರೂಪಾಯಿ ಸಾಲ ಪಡೆದ ಬಗ್ಗೆ ಲೆಕ್ಕ ತೋರಿಸಿದ್ದಾರೆ. ಮೂಡಾದಲ್ಲಿ ಅಕ್ರಮ ನಡೆಸುವ ಸಲುವಾಗಿಯೇ ಈ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ ಇತ್ತು. ಎಲ್ಲ ಅಂಶಗಳೊಂದಿಗೂ ಕೂಡ ಆಸ್ತಿಯನ್ನು ಇಡಿ ಮುಟ್ಟುಗೋಲು ಹಾಕ್ಕೊಂಡಿದೆ. ಕಳೆದ 1.5 ವರ್ಷದಿಂದ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಈ ಮೂಡಾ ಹಗರಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಇನ್ವೆಸ್ಟಿಗೇಷನ್ನಲ್ಲಿ ಮೂಡಾದ ಮಾಜಿ ಅಧ್ಯಕ್ಷ ಮುರಿಗೌಡ ಅವರು ನಡೆಸಿದಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಬರ್ತಾ ಇದೆ.